ಜೈ. ನನ್ನ ಬಾಯ ನೀರು ಹೇಳಿದೈತೆ ಬೇಗ ಕರಿ ಸಕ್ಕತ್ತಾಗಿದೆ. ನಾನಂತೂ ತುಂಬ ಅಂದರೆ ತುಂಬ ಲಕ್ಕಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂಗೆ ಬಂದ ತಕ್ಷಣ ಲುಕ್ಕು ಏನಪ್ಪಾಜಿ ಇದೇ ಗ್ಯಾಪಲ್ಲಿ ಡೈಲಿ ಆನ್ ಡ್ಯೂಟಿ ಕಿರಣ್. ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂತಂದರೆ, ಸೊ ತುಂಬ ಜನ ಕೇಳ್ತಾಯಿದ್ರು ಡೈಲಿ ರೊಟೀನ್ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗ್ ನಾನು ಆಲ್ಮೋಸ್ಟ್ ಒಂದು 6:30ಗೆ ಎದ್ದಿದ್ದೀನಿ. 6:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ನನ್ನ ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಕಂಪ್ಲೀಟಾಗಿ, ಏನು ಸ್ಪೆಷಲ್ ಡಿಶ್ ಅಂದರೆ ಮಾರ್ನಿಂಗ್ ಟಿಫನ್ಗೆ ಏನು ಸ್ಪೆಷಲಾಗಿ ಮಾಡ್ತೀನಿ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ ಗೈಸ್. ಇವಾಗ ಸ್ವಲ್ಪ ನನಗೆ ಮತ್ತು ಕಿರಣ್ಗೆ ಅಂತ ಹೇಳ್ಬಿಟ್ಟು ನೀರು ಇಟ್ಟಿದ್ದೀನಿ, ಬಿಸಿನೀರು. ಅದಕ್ಕೆ ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ. ಸೊ ಇದನ್ನು ನಾನು ಬೆಳಗ್ಗೆ ಎದ್ದು ಕುಡಿತಿದ್ದೀನಿ. ಅಂದರೆ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ಅಂದರೆ ಇದಕ್ಕೆ ಸ್ವಲ್ಪ ಕಿರಣ್ಗೆ ಲೆಮನ್ ಆ್ಯಡ್ ಮಾಡಿಬಿಟ್ಟು ಕೊಡ್ತೀನಿ. ಸ್ವಲ್ಪ ಅವ್ರಿಗೆ ಹೊಟ್ಟೆ ಕರಗಿಸ್ಬೇಕು, ಹಾಗಾಗಿ ಲೆಮನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದ್ಮೇಲೆ ಇಬ್ಬರು ಕೂತ್ಕೊಂಡು ಕುಡಿತೀವಿ ಗೈಸ್. ಇವಾಗ 2 ಡ್ರಾಪ್ ಲೆಮನ್ ಹಾಕ್ತೀನಿ ಅಷ್ಟೇ. ಅಯ್ಯೋ ಎಷ್ಟೊಂದು ಚಪ್ಪಲಿ ಈ ಥರ ತುಂಬಿಟ್ಟಿರ್ತೀವಿ, ಬಟ್ ಇಲ್ಲಿ ಯಾವ ಥರ ಹಿಂಗೆ ಹರಡ್ಕೊಂಡಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಇದುವರೆಗೂ ಏನಕ್ಕೆ ಹಿಂಗಾಗುತ್ತೆ ಅಂತ. ಬೆಳಗ್ಗೆ ನೋಡೋಷ್ಟೊತ್ತಿಗೆ ಎಲ್ಲ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿರುತ್ತೆ. ಸೊ ಏನಕ್ಕೆ ಹಿಂಗಾಗುತ್ತೆ, ಏನು ಬರುತ್ತೆ ಇಲ್ಲಿ, ಬೆಕ್ಕಿಕ್ಕೇನಾದರೂ ಬರ್ಬೋದೇನೋ ಮೋಸ್ಟ್ಲಿ, ಅದಕ್ಕೆ ಹಿಂಗಾಗಿದೆ ಅನಿಸುತ್ತೆ. ಎಲ್ಲ ಕ್ಲೀನ್ ಮಾಡೋಣ ಈಗ ಅಷ್ಟು. ಅಲ್ಲಿ ಚಲ್ಲಪಿಲ್ಲಿ ಆಗಿರೋದೆಲ್ಲ ಕ್ಲೀನ್ ಮಾಡಿ ಕಸ ಗುಡ್ಸಾಯಿತು. ಇವಾಗ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಬೇಕು. ಸೊ ಇವಾಗ ಬಾಗಿಲನ್ನ ನೀಟಾಗಿ ನೀರು ಹಾಕಿ ಒರೆಸಿ ಅದಾದಮೇಲೆ ರಂಗೋಲಿನ ಹಾಕ್ತೀನಿ. ಸೊ ಆ ರಂಗೋಲಿ ನನಗೆ ಚಿಕ್ಕ ಚಿಕ್ಕ ರಂಗೋಲಿ ಬರುತ್ತೆ. ಸೊ ನಾನು ಹಾಕಿರೋ ರಂಗೋಲಿ ಹೆಂಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಗೈಸ್, ಚೆನ್ನಾಗಿದೆಯಾ ಏನು ಅಂತ. ಹಬ್ಬ ರಂಗೋಲಿ ಅಂತೂ ಹಾಕಾಯಿತು ಬಾಗ್ಲ ಹತ್ರ ಮತ್ತು ತುಳಸಿ ಕಟ್ಟೆ ಹತ್ರ. ಸೊ ಇವಾಗ ಮನೆ ಒಳಗಡೆ ನೋಡಿ ಗೈಸ್, ಅಲ್ಲಿ ಪೋಕೋ ಕೂದಲು ಎಷ್ಟಿದೆ ನೋಡಿ ಗೈಸ್. ನಾನು ಗುಡಿಸ್ತಾನೇ ಇರ್ತೀನಿ. ಸೊ ಆ ಪೋಕೋ ಎಷ್ಟಿದ್ರು ಗಲೀಜು ನಮ್ಮ ಮನೇಲಿ. ಗುಡಿಸ್ತಾ ಇರಿ, ನೀವು ಎಷ್ಟು ಬೇಕಾದರೂ ಗುಡಿಸ್ತಾ ಇರಿ, ನಾನು ಕೂದಲನ್ನ ಉದುರಿಸ್ತಾನೇ ಇರ್ತೀನಿ ಅಂತ ಎನಿ ಟೈಮ್ ಅವಳು ಎಷ್ಟು ಸಲ ಮನೆಗೆ ಗುಡಿಸಿದ್ರು ಅವಳು ಕೂದಲು ಸಿಗ್ತಾನೇ ಇರುತ್ತೆ. ಸೊ ಹಾಗೆ ಪೂಜೆ ಮಾಡಿ ನಿನ್ನೆ ಗೌರಿ ಪೂಜೆ ಮತ್ತು ಗಣೇಶ ಪೂಜೆ ಆಯ್ತಲ್ವ. ಸೊ ಹಾಗಾಗಿ ಅದರಿಂದ ಹೂವೆಲ್ಲ ಬಾಡೋಗಿತ್ತು. ಹಾಗಾಗಿ ಕಿರಣ್ ತೆಗೆದು ಆ ಪ್ಲೇಟಲ್ಲಿ ಇಟ್ಟಿದ್ರು. ಸೊ ಅದನ್ನು ಫಸ್ಟು ನೀಟಾಗಿ ಕವರಿಗೆಲ್ಲ ತುಂಬಿ, ಕಸಕ್ಕೆಲ್ಲ ಹಾಕೋಕ್ಕಾಗಲ್ಲಲ್ವ ಗೈಸ್, ಅದಕ್ಕೋಸ್ಕರ ಅದನ್ನು ಕವರಿಗೆ ಹಾಕ್ಬಿಟ್ಟು ತುಂಬಿ ನೀಟಾಗಿ ಅದನ್ನು ಪ್ಯಾಕ್ ಮಾಡಿಟ್ಟು ಕಸ ಎಲ್ಲ ಎತ್ಕೊಂಡು ಇವಾಗ ಆ ಕಸ ಗುಡ್ಸೋ ಕೆಲಸ ಮುಗೀತು. ಮನೇನೋ ಗುಡ್ಸಾಯಿತು. ಇವಾಗ ನೆಕ್ಸ್ಟ್ ಟಾಸ್ಕ್ ತಿಂಡಿ ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡಿ ಲಾಸ್ಟಿಗೆ ಪರೋಟ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಫಸ್ಟ್ ಟೈಮ್ ಪರೋಟ ಮಾಡ್ತಾ ಇರೋದು ನಾನು. ಸೊ ಪರೋಟ ಮಾಡೋಕ್ಕೆ 2 ಕಪ್ ಮೈದಾ ಹಿಟ್ಟನ್ನ ಹಾಕ್ಕೊಂಡೆ. ಸೊ 2 ಕಪ್ ಮೈದಾ ಹಿಟ್ಟು ಆದಮೇಲೆ ಸಣ್ಣ ರವೆ ಬರುತ್ತಲ್ವ, ಸೊ ಆ ಸಣ್ಣ ರವೆನ 1 ಕಪ್ಪಲ್ಲಿ ಸ್ವಲ್ಪ ಮಾತ್ರ ತೊಗೋಬೇಕು. ಅದನ್ನು ತೊಗೊಂಡಿದ್ದೀನಿ, ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ಗೈಸ್. ರವೆ ಹಾಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ಸ್ವಲ್ಪ 2 ಸ್ಪೂನ್ ತುಪ್ಪನ ಹಾಕ್ಕೋಬೇಕು. ಸೊ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂತ ಹೇಳಿ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ತುಪ್ಪ ಮೆಲ್ಟ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ನಾನು. ಈ ಹಿಟ್ಟು ಇವಾಗ ಸ್ವಲ್ಪ ನೆನಿಬೇಕು. ಸೊ ಅದಕ್ಕೆ ನೀಟಾಗಿ ಎಲ್ಲೂ ಗಾಳಿ ಆಡ್ತಾ ಇರೋ ಥರ ಕ್ಲೋಸ್ ಮಾಡಿದ್ದೀನಿ. ಹಿಟ್ಟೆಲ್ಲ ಕಲಸಿಟ್ಟಾಯಿತು. ಸೊ ಇದೇ ಗ್ಯಾಪಲ್ಲಿ ಸ್ವಲ್ಪ ಪಾತ್ರೆ ತೊಳ್ಕೊಂಡೆ.
ಇವಾಗ ಫಸ್ಟು ನಾನು ಈ ಆಲೂಗಡ್ಡೆನ ಸಿಪ್ಪೆ ತೆಗಿತಾಯಿದ್ದೀನಿ. ಹಾಗೆ ತಿನ್ನೋಕ್ಕೆ ನನಗೆ ಅಂದರೆ ಸಿಪ್ಪೆ ತೆಗೆದಲ್ಲೇ ತುಂಬ ಜನ ಯೂಸ್ ಮಾಡ್ತಾರೆ. ಸೊ ನನಗೆ ಅದು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನು ಸಿಪ್ಪೆ ತೆಗಿತಾಯಿದ್ದೀನಿ ಇವಾಗ. ಸೊ ಇದು ಆಲೂ ಕರಿ ಮಾಡಲಿಕ್ಕೆ, ಪರೋಟ ಜೊತೆಗೆ ಆಲೂ ಕರಿಗೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾ ಇರೋದು. ಒಂದು ಈರುಳ್ಳಿ ಬಿಗ್ ಸೈಜ್ ನೋಡಿ ಕಾಣಿಸ್ತಿದೆಯಾ ಈರುಳ್ಳಿ. ಸೊ ಇಷ್ಟು ಚಿಕ್ಕದಾಗಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ. ಸೊ ಗ್ರೇವಿ ಅಲ್ವಾ, ಸೊ ಇದು ಬಾಯಿಗೆ ಸಿಗಬಾರ್ದು. ಫುಲ್ಲು ಟೊಮೆಟೊ ಮತ್ತು ಈರುಳ್ಳಿ ಫುಲ್ ಸಾಫ್ಟ್ ಆಗಬೇಕು. ಸೊ ಹಾಗಾಗಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ. ಈರುಳ್ಳಿ ಆದಮೇಲೆ ಟೊಮೆಟೊ 3 ಟೊಮೆಟೊನ ತೊಗೊಂಡಿದ್ದೆ, ಹಾಗೆ 3 ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಗ್ಯಾಪಲ್ಲಿ ಡೈಲಿ ಆನ್ ಡ್ಯೂಟಿ ಕಿರಣ್ ನೋಡಿ ಮನೆ ಒರೆಸ್ಕೊಡೋದು. ಸೊ ಡೈಲಿ ಇವರೇ ಒರೆಸೋದು, ನಾನಂತೂ ಒರ್ಸೋಕ್ಕೆ ಹೋಗೋದು. ನಿಮಗೆಲ್ಲ ಗೊತ್ತಿರೋಂಗೆ ಸೊ ಹಸ್ಬೆಂಡು ನಾವು ಮಾಡೋವಂಥ ಕೆಲಸಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಿಮಗೆ ಗೊತ್ತು. ಬಟ್ ನಾನಂತೂ ತುಂಬ ಅಂದರೆ ತುಂಬ ಲಕ್ಕಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾಕಂತಂದರೆ ಕಿರಣ್ ನಾನು ಏನೇ ಕೆಲಸ ಮಾಡಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ಒಂದು ಹೆಲ್ಪ್ ಮಾಡೋದಾಗಿರ್ಬೋದು. ಇವಾಗ ನಾನು ಇಲ್ಲೊಂದೇನೋ ಕೆಲಸ ಮಾಡ್ತಿದ್ದೀನಿ ಅಂದರೆ ಇನ್ನೂ ಬಾಕಿ ಕೆಲಸ ನಾನು ಮಿಕ್ಕಿದ್ರೆ ಸೊ ಆ ಕೆಲಸನ ಅವ್ರು ಮಾಡಿಕೊಡ್ತಾರೆ. ಇವಾಗ ನೋಡಿದ್ರಲ್ವ ಹೆಂಗೆ ಮನೆ ಒರೆಸ್ಕೊಡ್ತಾಯಿದ್ರು ಅಂತ ಹೇಳಿ. ಸೊ ಈ ಥರ ಕಿರಣ್ ಇಲ್ಲ ಅಂತಂದರೆ ನಾನು ನಿಜವಾಗ್ಲೂ ಝೀರೋ ಅಂತ ಹೇಳ್ಬೋದು. ಝೀರೋ ಗೈಸ್, ನಾನು ನಿಜ ಝೀರೋ. ಏನೋ ಅಂದರೆ ಕೆಲವೊಂದು ವಿಷಯಗಳು ತಿಳ್ಕೊಬೇಕು ಅಂತ ಆಸಕ್ತಿ ಇರುತ್ತೆ, ಬಟ್ ಅದ್ರ ಬಗ್ಗೆ ನಾಲೆಡ್ಜ್ ಇರೋಲ್ಲ. ಬಟ್ ನಮಗೇನೇ ಗೊತ್ತಾಗಲಿಲ್ಲ ಅಂತಂದ್ರೂ ಹಸ್ಬೆಂಡ್ ಸಪೋರ್ಟ್ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಸೊ ಅದಕ್ಕೆ ನಮ್ಮ ಕಿರಣೇ ಸಾಕ್ಷಿ. ಅವನು ಎಷ್ಟು ಹೆಲ್ಪ್ ಮಾಡ್ತಾನೆ, ಅದರಿಂದ ನಾನು ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಸೊ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋದು. ಖುಷಿ ಆಗುತ್ತೆ ಗೈಸ್, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬನ್ನಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಆವಾಗಲೇ ಕಲಿಸಿದ್ದಂಥ ಪರೋಟ ಹಿಟ್ಟು ರೆಡಿಯಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಎಣ್ಣೆ ಹಾಕಿ ಇಟ್ಟಿದ್ದೆ ಅಲ್ವಾ, ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇವಾಗ ಆ ಕಲ್ಲು ಮೇಲೆ ಇಟ್ಟು ನೀಟಾಗಿ ನಾದ್ಕೋಬೇಕು. ಇದನ್ನು ನೀಟಾಗಿ ಬಟ್ಟೆಲಿ ಒರೆಸ್ಕೊಂಡು ಕಲ್ಲನ್ನ ನಾನು ನಾದ್ಕೋತಾ ಇದ್ದೇನೆ ನೋಡಿ. ಸೊ ಈ ಥರ ನೀವು ನಾದ್ಕೋಬೇಕು. ಸೊ ಇವಾಗ ನೀಟಾಗಿ ಅಕಸ್ಮಾತ್ ಏನಾದರೂ ಹಿಟ್ಟು ಚೆನ್ನಾಗಿ ಬೆಳೆದಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಈ ಥರ ಕಲಿಸೋದ್ರಿಂದ. ನೀಟಾಗಿ ನಾದ್ಕೋಬೇಕು. ಇದು ನಾನು ತೋರಿಸ್ತಾ ಇದ್ದೀನಲ್ವ, ಸೇಮ್ ಆ್ಯಸ್ ಇಟ್ ಈಸ್ ಅದನ್ನು ನಾದ್ಕೊಂಡು ಸೊ ಇವಾಗ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಅದಾದಮೇಲೆ ಈ ಉಂಡೆಗಳನ್ನ ತಗೊಂಡು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಅದನ್ನು ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ರೋಲ್ ಮಾಡಿದ್ರೆ ಲೇಯರಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಪಲಾವ್ ಎಲೆ, 2 ಕಾಳು ಮೆಣಸು, ಒಂದು ಸ್ವಲ್ಪ ಚಕ್ಕೆ, ಅದಾದಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಓಂ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಅದಾದಮೇಲೆ 3 ಮೆಣಸಿನ್ಕಾಯಿ, ಆಮೇಲೆ ಚಿಕ್ಕದಾಗಿ ಚಾಪ್ ಮಾಡಿರೋ ಈರುಳ್ಳಿ, ಇವಾಗ ಟೊಮೆಟೊ, ಸ್ವಲ್ಪನೇ ನೀರು ಹಾಕಿಬಿಟ್ಟು ಟೊಮೆಟೊನ ಚೆನ್ನಾಗಿ ಫುಲ್ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಬೇಕು. ಫುಲ್ ಜಾಸ್ತಿ ನೀರು ಹಾಕ್ಬಿಟ್ರೆ ಒಂದೇ ಸಲ ಬೇಯಲ್ಲ ಟೊಮೆಟೊ. ಸೊ ಹಾಗಾಗಿ ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದನ್ನು ಫುಲ್ ಕ್ಲೋಸ್ ಮಾಡಬೇಕು. ಇದು ಆಲ್ಮೋಸ್ಟ್ ನೋಡಿ ಟೊಮೆಟೊ ತುಂಬ ಸಾಫ್ಟಾಗಿ ಬೆಂದಿದೆ. ಸೊ ಇವಾಗ ನಾನು ಧನಿಯಾ ಪೌಡರು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀಟಾಗಿ. ಸೊ ಖಾರ ಬೇಕು ಅಂದರೆ ನೀವು ಖಾರ ನೋಡಿಬಿಟ್ಟು ಹಾಕೋಬೋದು. ಬಿಕಾಸ್ ನಾನು ಆಲ್ರೆಡಿ ಫಸ್ಟ್ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸೊ ಜಾಸ್ತಿ ಖಾರ ಹಾಕಕ್ಕೆ ಹೋಗಲ್ಲ. ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ ಅಂತಂದರೆ ಇದು ನೀಟಾಗಿ ಕುದ್ದು ಎಣ್ಣೆ ಬಿಟ್ಕೋಬೇಕು ಗೈಸ್. ಸೊ ಅಲ್ಲಿವರೆಗೂ ನೀವು ಇದನ್ನು ಬಾಯ್ಲ್ ಮಾಡಬೇಕು ನೀಟಾಗಿ.
ಇವಾಗ ಇದು ರೆಡಿ ಆಗಿದೆಯಾ ನೋಡೋಣ. ಹಾಂ ನೋಡಿ ಇದು ಸುತ್ತ ಎಲ್ಲ ಎಣ್ಣೆ ಬಿಟ್ಟಿದೆ, ಹಾಗಿದ್ರೆ ಇದು ರೆಡಿ ಆಗಿದೆ ಅಂತ ಅರ್ಥ. ಸೊ ಇವಾಗ ನಾನೇನು ಮಾಡ್ತೀನಿ, ಈಗ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಗೈಸ್ ಇದು. ಸೊ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀವು ಕಟ್ ಮಾಡ್ಕೋಬೋದು ಆಲೂನ. ಆವಾಗಲೇ ನಾನು ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೆ, ಸೊ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಬಿಕಾಸ್ ಯಾಕಂತಂದರೆ ಈ ಆಲೂಗೆ ಗರಂ ಮಸಾಲನ ಹಾಕಿದ್ರೆ ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಸೊ ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನಾನು ಗರಂ ಮಸಾಲನ ಈ ಆಲೂಗಡ್ಡೆ ಮೇಲೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಆಲೂಗಡ್ಡೆಗೆಲ್ಲ ಮಸಾಲೆ ಹತ್ಕೋಬೇಕಲ್ಲ, ಸೊ ಹಾಗಾಗಿ ನೀರಲ್ಲಿ ಸ್ವಲ್ಪ ಕುದಿಲಿ ಬೇಯಿಸಿದ್ದು ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ನೋಡಿ ಗೈಸ್, ಆಲೂ ಕರಿ ರೆಡಿಯಾಗಿದೆ. ನೋಡಿದ್ರೆ ಇವಾಗಲೇ ತಿನ್ಬೇಕು ಅನಿಸ್ತದೆ. ಸೊ ಅಪ್ಪ ಬರ್ತಾ ಇದ್ದಾರೆ ಇವಾಗ. ಅಪ್ಪ ಬಂದ ತಕ್ಷಣ ಎಲ್ಲ ಒಟ್ಟಿಗೆ ತಿನ್ನೋಣ. ಸೊ ಇವಾಗ ಇದನ್ನು ಆಫ್ ಮಾಡಿರ್ತೀನಿ. ಪರಾಟಕ್ಕೆ ರೆಡಿ ಮಾಡ್ಕೊಳ್ಳೋಣ. ಆಲ್ರೆಡಿ ಎಲ್ಲ ರೆಡಿ ಇದೆ ನೋಡಿ ಗೈಸ್, ಈ ಥರ ಆಗಿದೆ. ಸೊ ಇವಾಗ ಅರಿದ್ಬಿಟ್ಟು ಬೇಯಿಸೋದಷ್ಟೇ ಬಾಕಿ ಇದನ್ನು. ಇವಾಗಲೇ ನಮ್ಮಪ್ಪ ಬಂದರು. ಹೆಂಗೆ ಬಂದ ತಕ್ಷಣ ಲುಕ್ಕು. ಏನಪ್ಪಾಜಿ ಬನ್ನಿ ಬೇಕಂತ ಕಳೆದು. ಯಾರು ಎಲ್ಲ ನೋಡಿ ನಮ್ಮಪ್ಪ ಬಂದ್ಬಿಟ್ಟು ನೋಡ್ತವ್ರೆ. ಯಾರು ವಿಡಿಯೋ ಕಾಲ್ ಮಾಡಿದ್ದೀನಿ ಅಂದ್ಕೊಂಡು. ವಿಡಿಯೋ ನಾನು ಮಾಡಿರೋ ಪರೋಟನ ನಮ್ಮ ಅಪ್ಪಂಗೆ ಕೊಟ್ಟು ಟೇಸ್ಟ್ ನೋಡೋದು. ಬಂದ ತಕ್ಷಣ ನೋಡಿ ಇಲ್ಲಿ ಮನೆಗೆ ಫೋನ್ ಮಾಡಿ ಮಾತಾಡ್ತಾರೆ ಆಲ್ರೆಡಿ. ಇರು ಒಂದು ನಿಮಿಷ. ಹೆಂಗಿತ್ತಪ್ಪಾಜಿ? ನಿಜ ಹೇಳಬೇಕು, ಪರೋಟ ಥರ ಅನ್ನಿಸ್ತಿದ್ಯಾ? ನಾನು ಫಸ್ಟ್ ಟೈಮ್ ಮಾಡಿರೋದು, ಅದಕ್ಕೆ ಗಟ್ಟಿಯಾಗಿದೆಯಾ? ಚೆನ್ನಾಯ್ತಾ? ನಿಜ ಗೈಸ್, ನಾನು ತಿನ್ನೋಕ್ಕೆ ಬಿಡ್ತಲ್ಲ ನೋಡಿ. ಚೆನ್ನಾಗಿದೆಯಾ ಅಂತ ಕೇಳ್ತಾನೆ ಇದ್ದೀನಿ. ಕರಿ ಪರೋಟ ಹೇಗಿದೆ? ಕರಿ ಸಕ್ಕತ್ತಾಗಿದೆ. ಅದೇ ಆ್ಯಕ್ಚುಲಿ ಮ್ಯಾಚಿಂಗ್ ಇತ್ತು. ಇಲ್ಲ ಅಂದರೆ ಕರಿ ಏನಾರ ಕೆಟ್ಟಾಯ್ತು ಅಂದ್ರೆ ನಿಜ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ತಿಂತ ಮಾತಾಡ್ತಾ ಇದ್ದೀವಿ ನೋಡಿಲ್ಲ ಅಮ್ಮ, ತಿಳಿದಿದ್ದೀರ ಮಾತಾಡ್ತೀರ. ಹೆಂಗಿದೆ ನೀವು ಮಾಡಿರೋದು ಈಗ? ಪರೋಟ ಮಾಡೋದಿಂದ ಇಂಪ್ರೂವ್ ಮಾಡ್ಕೋಬೇಕು ನಾನು. ನನ್ನ ಬಾಯಿ ನೀರು ಹೇಳಿದೈತೆ ಬೇಗ. ಮಾವಂಗೋಸ್ಕರ ಶಾವಿಗೆ ಪಾಯಸ ಮಾಡಿದ್ದೀನಿ. ಅದೇ ಬೆಂಗಳೂರಿಗೆ ಬಂದಿದ್ದೆ. ಬಾ ನೀರು ತಿನ್ನೋ. ಸ್ಟಡಿಗೋಸ್ಕರ ಈ ಒಂದು ಲಾಲಿಪಾಪ್ನ ತೊಗೊಂಡಿದ್ದೆ. ಸೊ ನಮ್ಮಪ್ಪ ಯಾವಾಗ ಬಂದು ಕುದುರೆ ಮೇಲೆ ಕೂತ್ಕೊಂಡ್ಬರ್ತಾರೆ ಅಂತಾರಲ್ವ, ಸೊ ಆ ಥರ ಬರ್ತಾರೆ. ಸೊ ಹಂಗೆ ಬಂದು ಹಿಂಗೆ ಹೋಗ್ತಾರೆ. ಬಾಗ್ನ ಕೊಟ್ಬಿಟ್ಟು ಹೊರಟೇ ಬಿಟ್ರು ಅಪ್ಪ. ನನಗಂತೂ ತುಂಬ ಬೇಜಾರಾಯಿತು. गणपति की जय, गौरी पुत्र की जय, जय ಅಂತ. गणपति की जय, गौरी पुत्र की जय.